4 ಹೆಸರುಗಳನ್ನು ಪರ್ಟಿಕ್ಯುಲರ್ ಆಗಿ ಹೋರಾಟಗಾರರು ತಗೊಂಡ್ರು ಸರ್. ಅದರಲ್ಲಿ ಮೊದಲನೆಯದ್ದು ವೀರೇಂದ್ರ ಹೆಗಡೆ ಅವರ ತಮ್ಮನ ಮಗ ನಿಶ್ಚಲ್ ಜೈನ್. ಈತನೇ ಇನ್ನು 3 ಜೊತೆಗೆ ಸೇರಿಕೊಂಡು ಕಿಡ್ನ್ಯಾಪ್ ಮಾಡಿ ರೇಪ್ ಮಾಡ್ದ. ನಿಶ್ಚಲ್ ಜೈನ್ ವಿಚಾರ ಬಂದಿದ್ದು ನನ್ನ ತನಿಖೆಯಲ್ಲಿ ಎಲ್ಲಿಯೂ ಅವರು ಸುದ್ದಿ ಎತ್ತಲಿಲ್ಲ. ನೀವು ತನಿಖೆ ಮಾಡೋಕೆ ಬರಲಿಲ್ಲ? ನಾನು ತನಿಖೆ ಮಾಡುವಾಗ ಎಲ್ಲೂ ಎತ್ತಲಿಲ್ಲ ಅವರು. ನಾನು ತನಿಖೆಯನ್ನು ಮಾಡಿ ಎಲ್ಲ ಮಾಡಿ ಕೊನೆಗೆ ಈ FSL ರಿಪೋರ್ಟ್, ಪೆಂಡಿಂಗ್ FSL ರಿಪೋರ್ಟ್ ಅದು ನೋಡಿ. ರಿಸ್ಟ್ರಿಕ್ಷನ್ ಏನಿದೆ ಲಾನಲ್ಲಿ ಪ್ರಾಬಲಿ ಗೊತ್ತಿರ್ಬೋದು. 90 days ಈಸ್ ಎ ಪ್ರಿಸ್ಕ್ರೈಬ್ ಟೈಮ್ ಟು ಫೈನಲ್ ರಿಪೋರ್ಟ್ ದಿ ಕನ್ಸರ್ನ್ ಕೋರ್ಟ್. ಸೊ ನಾನು ಅಲ್ಲಿ 90 ಡೇಸಲ್ಲಿ ಮಾಡಲಿಕ್ಕೆ ಆ ಟೈಮ್ನಲ್ಲಿ ಚಾರ್ಜ್ ಶೀಟ್ ಮಾಡಿ ಅವತ್ತು ನಾನು ವಿತ್ ಪರ್ಮಿಷನ್, ವಿತ್ ಆಲ್ ಲೀಗಲ್ ಕೋರ್ಸ್, ನಮ್ಮಲ್ಲಿ ಲೀಗಲ್ ಸೆಲ್ ಇದೆ, ಸೀನಿಯರ್ ಆಫೀಸರ್ಸ್ ಇದ್ದಾರೆ, ಅಲ್ಲೆಲ್ಲ ಡಿಸ್ಕಷನ್ ಆಯಿತು, ಎಲ್ಲ ಆಗೋಯಿತು. ಪೆಂಡಿಂಗ್ FSL ರಿಪೋರ್ಟ್ಸ್, ಆಮೇಲೆ DNA ರಿಪೋರ್ಟ್ಸ್, ಫೈಲ್ ಎ ಚಾರ್ಜ್ ಶೀಟ್ ಅಂತ ಸಾಹೇಬರು ಗಿವನ್ ಇಟ್ ಇನ್ ದಿ ರೈಟಿಂಗ್. ADGP CID ಮೇಗ್ರಿಕ್ ಕೊಟ್ಟರು. SP ಹತ್ರ ಡಿಸ್ಕಷನ್ ಆಯಿತು. ಅಲ್ಲಿ ಸೀನಿಯರ್ ಅಡ್ವೊಕೇಟ್ಸ್ಗಳೆಲ್ಲ ಇದ್ದಾರೆ, ಲೀಗಲ್ ಪ್ಯಾನ್ ಅಲ್ಲಿದೆ, ಅದ್ರ ಹತ್ರ ಎಲ್ಲ ಡಿಸ್ಕಷನ್ ಆಯಿತು. ಎವ್ರಿಬಡಿ ಇಸ್ ಅಕ್ಸೆಪ್ಟೆಡ್. ಆಮೇಲೆ ನಂತರ ನಾವು ಚಾರ್ಜ್ ಶೀಟನ್ನು ಫೈಲ್ ಮಾಡಿ, ಚಾರ್ಜ್ ಶೀಟಲ್ಲಿ ಫೈಲ್ ಮಾಡಿ ಮತ್ತು ಐ ವೆಂಟ್ ಟು IB, PWD IB ಬೆಳ್ತಂಗಡಿ. ಆಗ ಸಾಹೇಬರು ನನಗೆ ಫೋನ್ ಮಾಡಿದರು. ಅವರು ಸೌಜನ್ಯ, ನೀನು ಇನ್ವೆಸ್ಟಿಗೇಷನ್ ಅಷ್ಟೇ ಅಲ್ಲ, ಇದು ಸೌಜನ್ಯ ತಾಯಿ, ತಂದೆ ಮತ್ತು ಕನ್ಸರ್ನ್ ಯಾರಿದ್ದಾರೆ ಅವ್ರಿಗೆ ಕರೆದುಬಿಟ್ಟು ಕನ್ವಿನ್ಸ್ ದೆಮ್ ಅಂತಂದರು. ADG. ಓಕೆ. ದಟ್ ಈಸ್ ನಾಟ್ ದಿ ಇನ್ವೆಸ್ಟಿಗೇಷನ್. That is not the investigation officer duty. Oh, beyond your scope. Yes. So ನೋಡಿ, ಇನ್ವೆಸ್ಟಿಗೇಷನ್ ಅಷ್ಟೇ ಅಲ್ಲ, ಲಾ ಆ್ಯಂಡ್ ಆರ್ಡರ್ ಮೇಂಟೆನೆನ್ಸ್ ಇಸ್ ಆಲ್ಸೋ ದಿ ಪೊಲೀಸ್ ವರ್ಕ್. ಅಲ್ಲಿ ಮಂಗಳೂರು ಪೊಲೀಸ್ ಅವರಿಗೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ನಾನು ಹೋಗೋದಲ್ಲ. ಸೊ ಹೌದು, ಕರೆಸಿ ಇದರಲ್ಲಿ ತಪ್ಪಿಲ್ಲ ಅಂತ ಮತ್ತೇನು ಮಾಡಿದೆ, ನಾನು ಅವ್ರನ್ನ ಕರೆಸಿದ್ವಿ. ಬಂದರು. ಬಂದಾಗ ನಾನು ಅವರಿಗೆ ಒಂದೇ ಮಾತು ಹೇಳಿದೆ. ಚಾರ್ಜ್ ಶೀಟ್ ವಾಸ್ ಫೈಲ್ಡ್ ಅವತ್ತೇ. ಒಂದು ಮಾತು ಸ್ಪಷ್ಟವಾಗಿ ಹೇಳಿದೆ. ಅವ್ರ ತಾಯಿ ಕುಸುಮಾವತಿ, ಥಿಂಕ್ ಚಂದಪ್ಪಗೌಡ, ಆಮೇಲೆ ಅವರು ಇವನು ಮಾಮ ವಿಠ್ಠಲಗೌಡ, ವಿಠ್ಠಲಗೌಡ ಹೋಟ್ಲದ್ದು. ನಾನು ಒಂದು ಮಾತು ಹೇಳಿದೆ, ನಿಮ್ಮ ಹುಡುಗಿ ಸತ್ತಿರುವುದು ನಿಜ, ಆದರೆ ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ತಿಳಿಯಿರಿ ಅಂತ ಸೂಕ್ಷ್ಮವಾಗಿ ಹೇಳಿದೆ. ಯಾಕೆಂದರೆ ಇನ್ವೆಸ್ಟಿಗೇಷನ್ ಡೀಟೇಲ್ಸ್ನ ನಾನು ಕೋರ್ಟಲ್ಲಿ ಕೊಟ್ಟಾಗ ಟ್ರಯಲ್ ಕಂಪ್ಲೀಟ್ ಆಗೋವರೆಗೂ ನಾನು ಐ ಆಮ್ ನಾಟ್ ಸಪೋಸ್ ಟು ಲೀಕ್ ಔಟ್. ಆಗ ನಾನು ಹೇಳಿದೆ, ಸೂಕ್ಷ್ಮವಾಗಿ ಹೇಳಿದೆ, ನಿಮ್ಮ ಹುಡುಗಿ ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ತಿಳ್ಕೊಳ್ಳಿ, ಯಾರಿಂದನೂ ಹಾಳಾಗಿ ಸತ್ತಿಲ್ಲ ಅಂತ ತಿಳ್ಕೊಳ್ಳಿ. ಡೋಂಟ್ ಮೇಕ್ ಎನಿ ಪೊಲಿಟಿಕ್ಸ್. ಇಫ್ ಅಟ್ ಆಲ್ ನಿಮ್ಗೆ ಏನಾದರೂ ಇದ್ದರೆ, ಡೌಟ್ಸ್ ಇದ್ದರೆ, ಅದು ಅಥಾರಿಟೀಸ್ ಹತ್ರ ಕ್ವಶನ್ ಮಾಡಿ, ಅಥಾರಿಟೀಸ್ ಹತ್ರ ನೇರವಾಗಿ ಬಂದು ಕೇಳಿ. ಸ್ಥಳದಲ್ಲಿ ಸ್ಟ್ರೀಟ್ ಫೈಟು, ಸ್ಟ್ರೀಟ್ ವಾರ್ನಿಂಗ್, ಸ್ಟ್ರೀಟ್ ಕ್ವಾರ್ಲಿಂಗ್ ಎಲ್ಲ ಬೇಡ ಅಂತ ಹೇಳಿ ಕಳಿಸ್ದೆ. ಎಸ್ ಅಂದರು. ಅವರು ಆಗಾಗಲೇ ಒಂದು ಚೀಟಿ, ಒಂದು ಅರ್ಜಿ ಬರ್ಕೊಂಬಂದಿದ್ರು. ನಾನು ಕರೆಯೋಕ್ಕೆ ಕಳಿಸ್ದಾಗಲೇ ಬರ್ಕೊಂಬಂದುಬಿಟ್ಟಿದ್ದಾರೆ. ಎಲ್ಲ ಆದಮೇಲೆ ಕೊಟ್ಟರು IB ಒಳಗಡೆ. ಅದರಲ್ಲಿ ಏನು ಕೊಟ್ಟರು ಅಂತೇಳಿ 3 ಜನದ ಮೇಲೆ ಕೊಟ್ಟರು ಕಂಪ್ಲೇಂಟ್. 3 ಜನ ಅಂತ ಯಾರು ಅಂತ ಹೇಳಿದರೆ, ಅವನು ಉದಯ್ ಜೈನ್ ಅಂತ ಒಬ್ಬ ಆಟೋ ಡ್ರೈವರ್, ಆಮೇಲೆ ಧೀರಜ್ ಕೆಲ್ಲ, ಮಲ್ಲಿಕ್ ಜೈನ್ ಅಂತ. ಮಲ್ಲಿಕ್ ಜೈನ್ ಅವನು ನಮ್ಮ ಅದರಲ್ಲಿ ವಿಟ್ನೆಸ್, ಅದರಲ್ಲಿ ಬಂದುಬಿಟ್ಟಿದ್ದಾನೆ, ಎಲ್ಲಿ ಕೇಸಲ್ಲಿ ಇದರಲ್ಲಿ ಬಂದುಬಿಟ್ಟಿದ್ದಾನೆ. ಅವನು ಅಲ್ಲಿಂದ ಬಾಹುಬಲಿ ಬೆಟ್ಟದಲ್ಲಿ ಅವನು ಅಲ್ಲಿ ಏನು ಹೋಟೆಲ್ ಏನೋ ಮ್ಯಾನೇಜ್ಮೆಂಟಲ್ಲಿ ಕೆಲಸ ಮಾಡ್ತಾನೆ. ಅದು ಖಾಲಿ ಮಾಡಿಸ್ಕೊಂಡು ಬರುವಾಗ ಅವನೇ ಅದರಲ್ಲಿ ನಾನು ಇದ್ದೆ, ಅವನು ಕೆಳಗಡೆ ವೆಯ್ಟ್ ಮಾಡ್ತಾಯಿದ್ದ. ನಾವು ಅವನಿಗೆ ಕೇಳಿದ್ವಿ, ಇಲ್ಲಿ ಯಾಕೆ ಇಷ್ಟೊತ್ತಲ್ಲಿ ವೆಯ್ಟ್ ಮಾಡ್ತೀಯಾ ಅಂತ. ಆಗ ಅವನು ಹೇಳ್ದ, ಇಲ್ಲ ಮೇಲೆ ಯಾರೋ ಹೋಗಿದ್ದಾರೆ, ಅವ್ರು ಬರೋ ತನಕ ವೆಯ್ಟ್ ಮಾಡ್ತೀನಿ ಅಂತ ಹೇಳಿದ. ಫ್ಯಾಮಿಲಿಯವ್ರು ಹೋಗಿದ್ದಾರೆ ಮೇಲೆ ಯಾರೋ ಅಂತ ಹೇಳ್ದ. ನಾವು ಮೇಲಿಂದನೇ ಕೆಳಗಡೆ ಖಾಲಿ ಮಾಡಿಸ್ಕೊಂತ ಬರ್ತಾಯಿದ್ದೀವಿ. ಅವರು ಬರೋದಾದರೆ ನೀವು ಒಂದು ಕೆಲಸ ಮಾಡು, ಮೇಲ್ಗಡೆನೇ ಬಂದುಬಿಡು, ಅಲ್ಲಿ ನಿನಗೆ ಇದು ಚಾಪೆ ಕೊಡ್ತೇವೆ, ಮಲ್ಕವಂತೆ ಫೆಸಿಲಿಟೀಸ್ ಮಾಡಿಕೊಡ್ತೇವೆ ಅಂತ ಹೇಳಿದರು. ಆಮೇಲೆ ಅವನೇ ಮಾಡ್ದ. ಅಷ್ಟರಲ್ಲಿ ಅದರಲ್ಲಿ ಇನ್ನೊಬ್ಬ ವ್ಯಕ್ತಿ ಇವ್ರ ಜೊತೆಗಿದ್ದವನು ಮಲ್ಲಿಕ್ ಜೈನ್ ಹತ್ರ, ಬ್ಯಾಗಲ್ಲಿ ಏನಿದೆ ಅಂತ ಕೇಳ್ದ. ಬ್ಯಾಗಲ್ಲಿ ಏನಿದೆ ಕೇಳೋದು, ನೋಡೋಣ ಬ್ಯಾಗ್ ತೆಗಿ ಅಂತ ಕೇಳ್ದ. ಆಗ ಅವರೇನು ಮಾಡ್ತಾರೆ, ಬ್ಯಾಗು ತೋರಿಸಲ್ಲ, ಈ ಸ್ಟಾರ್ಟ್ಸ್ ರನ್ನಿಂಗ್. ಅಲ್ಲಿಂದ ಓಡೋಕ್ಕೆ ಶುರು ಮಾಡ್ತಾನೆ. ಇವ್ರು ಹಿಡ್ಕೊಳ್ತಾರೆ. ಇವರು ಏನು ಮಾಡ್ತಾರೆ, ಕಳ್ಳ ಹಿಡ್ಕೊಳ್ಳಿ ಅಂತ. ಇವರು ನೋಡಿ, ಕಳ್ಳ ಅಂತ ತಿಳ್ಕೊಂಡಿರ್ತಾರೆ ಇವರು, ಬ್ಯಾಗಲ್ಲಿ ಏನೋ ಕಳ್ತನ ಮಾಡಿದ್ದಿರಬೇಕು ಅಂತ. ಓಡಿಸ್ಕೊಂಡು ಹೋಗ್ತಾರೆ. ಓಡಿಸ್ಕೊಂಡು ಹೋದಾಗ ಅಲ್ಲಿ ಧರ್ಮಸ್ಥಳಕ್ಕೆ, ಇದರಲ್ಲಿ ಮಂಗಳೂರಲ್ಲಿ ಬಂದೋಬಸ್ತಿಗೆ ಬಂದಿದ್ದ ಒಂದು ಪೊಲೀಸ್ ವ್ಯಾನ್ ಬೆಂಗಳೂರಿಗೆ ವಾಪಸ್ ಹೋಗಬೇಕಾದ್ರೆ ಧರ್ಮಸ್ಥಳದ ಭೇಟಿಯಾಗಿ ಹೀಗೆ ಹೋಗುವ ಅಂತ ಅಲ್ಲಿ ನಿಲ್ಲಿಸಿ ಇವರು ಹೋಗಿದ್ದಾರೆ, ಎಲ್ಲರೂ ಇಳಿದು ಹೋಗಿದ್ದಾರೆ. ಇವನು ಓಡಿ ಬಂದ. ಅವರೇನು ಮಾಡಿದರು, ಅಲ್ಲಿ ಪೊಲೀಸ್ ವ್ಯಾನ್ನಿಂದ ಆ ಕಡೆ ಎಲ್ಲ ಸಿವಿಲ್ ವೆಹಿಕಲ್ಸ್ ಎಲ್ಲ ನಿಲ್ತೆ, ಆ ಕಡೆ ಎಲ್ಲ ಓಡೋದ. ಅಲ್ಲೆಲ್ಲ ಸೇರಿ ಹಿಡ್ಕೊಂಡ್ರು. ಕಳ್ಳ ಅಂದ ತಕ್ಷಣ ಇವರೆಲ್ಲ ಸೇರಿ ಒದ್ರು. ಯಾರ್ಯಾರು ಗುದ್ದಿದ್ರು, ಒದ್ರು ಅಂದರೆ ಗುದ್ದಿದ್ರು.
ದಟ್ ಈಸ್ ಆಲ್ಸೋ ಈ ಡಿಫೆಕ್ಟಿವ್ ಪಾಯಿಂಟ್ ಡ್ಯೂರಿಂಗ್ ಇನ್ವೆಸ್ಟಿಗೇಷನ್, ಇಂಜುರೀಸ್ ಡಿಫೈನ್ ಮಾಡುವಾಗ. ಕರ್ಕೊಂಬಂದರು, ಇಲ್ಲೇ ಪೊಲೀಸ್ ವ್ಯಾನ್ ಇದೆ ಕೊಟ್ಬಿಡೋಣ ಬನ್ನಿ ಅಂತ ನೋಡಿ. ಅವರು ಹತ್ತಿರದಲ್ಲಿಯೇ ಪೊಲೀಸ್, ಅಲ್ಲಿಗೆ ಹೋಗಬೇಕಾಗಿಲ್ಲ, ಔಟ್ ಪೋಸ್ಟಿಗೆ ಹೋಗಬೇಕಾಗಿಲ್ಲ, ಇಲ್ಲಿ ಬಾಹುಬಲಿ ಬೆಟ್ಟದ ಹತ್ರನೇ ಪೊಲಿಟಿಷನ್ಗೆ ಬೆಳ್ತಂಗಡಿಗೆ ಹೋಗಬೇಕಾಗಿಲ್ಲ, ಇಲ್ಲೇ ಇದೆಲ್ಲ ಪೊಲೀಸ್ ಸ್ಟೇಷನ್, ಹೀಗೆ ಕೊಟ್ಬಿಡೋ ಅಂತ ಕೊಟ್ಟರು. ಪ್ರಾಬಬಲಿ ದಟ್ ಇದು DR ಪೊಲೀಸ್, ಐ ಮೀನ್ KSRP ಪೊಲೀಸ್, ಅವರಿಗೆ ಇನ್ವೆಸ್ಟಿಗೇಷನ್ ಏನು ಗೊತ್ತಿರೋದಿಲ್ಲ, ಅವರಿಗೆ ಓನ್ಲಿ ಲಾಂಡ್ ಆರ್ಡ್ರಿಗೆ ಅಷ್ಟೇ ಮೇಂಟೆನೆನ್ಸ್ಗೆ ಕರೆಸಿರ್ತಾರೆ. ಕೊಟ್ಟರು, ಇವನು ಹೌದಾ ಹಾಗೆ ಹೀಗೆ ಅಂತ ಕ್ಯಾಶುವಲ್ಲಾಗಿ ಅಲ್ಲಿದ್ದ ವ್ಯಾನ್ ಸೆಂಟ್ರಿ ಮಾತಾಡ್ತಿದ್ದ. ಅಲ್ಲಿಂದ ಎಗೈನ್ ಯಾಸ್ ಎಸ್ಕೇಪ್ಡ್. ಓಕೆ. ಸಂತೋಷ್ ರಾವ್ ಅದು ಎಸ್ಕೇಪ್ಡ್. ಫೈನಲಿ ವಾಸ್ ಕಾಟ್ ನಿಯರ್ ಎಲ್ಲೋ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ರ ಇಟ್ಕೊಂಡ್ಬರ್ತಾರೆ. ಆಮೇಲೆ ಹಿಡ್ಕೊಂಡು ಹೋಗಿ ಔಟ್ ಪೋಸ್ಟಿಗೆ ಕೊಡ್ತಾರೆ. ಪೊಲೀಸ್ ಕಡೆಯಿಂದನೇ ತಪ್ಪಿಸ್ಕೊಂಡು ಹೋಗ್ಬಿಟ್ಟ, ಪೊಲೀಸರಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ಟ ಅನ್ನೋದು ಒಂದು ಸ್ಟಾರ್ಟಿಂಗಲ್ಲಿ ಬಂತು. ಆಮೇಲೆ ದೇ ಲೆಫ್ಟ್ ದಿ ಥಿಂಗ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.